ಬಲವಿಲ್ಲ, ಎಲ್ಲರಿಗೆ ಸಾಹಿತ್ಯವಿಲ್ಲೆಂಬ ಸರ್ವಜ್ಞೆಂಬ ಉಕ್ತಿಯಂತೆ ಬಹುಶಃ ಸರಿಯಾಗಿ 10:30 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ಕೋಳಿಗುಡು ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದು. ಅದಕ್ಕೆ ದೇವರು ಮತ್ತು ಗುರು ಇವು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ. ಚಿತ್ತಿ ಬಿಟ್ಟು ಡಬ್ಬಿಲ್ಲ, ಡಬ್ಬಿ ಚಿತ್ತಿಲ್ಲ ಅಂದಂಗ ಇವತ್ತ ದೇವರ ಬಗ್ಗೆನೂ ತಿಳ್ಕೊಂಡಿವಿ, ಗುರುವಿನ ಬಗ್ಗೆನೂ ತಿಳ್ಕೊಂಡಿವಿ. ಮಾನವ ಇದ್ದಾವ ದೇವರಾಗ ಸಾಧ್ಯತೆ ಐತಿ. ಎಷ್ಟು ಮಂದಿ ಮಾನವರು ದೇವರಾಗ್ಯಾರಪ್ಪ ಅಂತ ಕೇರ 6 3 ತಿಳಿದವ್ರು ಯಾರಂತ ಕೇರ ಚರ್ಚೆ ಮಾಡಿದ್ವಿ ನಾವೆಲ್ಲರೂ. 6 3 ತಿಳಿದವ್ರು ಯಾರಂತ ಕೇರ 6 ಅಂದ್ರೆ ಯಾವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 6 3 ತಿಳ್ಕೊಂತಂದ್ರ ಸತ್ವ, ರಜಸ್ವ, ತಮಸ್ಸ. 6 3 ತಿಳಿದವ್ರು ಯಾರಂತ ಕೇರ ಅವನಿಗೆ ಅಂದಾರ ಆರೂಢ ಸಿದ್ಧಾರೂಢ ಅಂತ. ಅವ ಮಾನವನು ಕೂಡ ದೇವರಾದ. ಇನ್ನು ನಮ್ಮ ರೀತಿ ನೀತಿ, ಬಹುಶಃ ನಮ್ಮ ರೀತಿ ನೀತಿ ನನ್ನ ದೇವ್ರನ್ನಾಗಿ ಮಾಡ್ತೈತೆ ಅಂತಕ್ಕಂಥದ್ದು ಉದಾಹರಣೆ ಯಾರಂತ ಕೇಳ ನಿಮ್ಮೆಲ್ಲರನ್ನ ಅಗಲಿದವರು ವಿಜಾಪುರದ ಸಿದ್ದೇಶ್ವರಪ್ಪಾಜಿ ಅವರು ದೇವರಾಗಿ ಕುಂತಾರೆ ನಮ್ಮ ಮುಂದಿವತ್ತು. ಖರೇದ ಮಾತಾ. 6 3 ತಿಳಿದವರು ಇವರೆಲ್ಲ. ಅದಕ್ಕಾಗಿ ಇವತ್ತು ಸುಮಿತ್ರಕ್ಕ ಬಹಳ ಸುಂದರವಾಗಿ ದೇವ್ರ ಬಗ್ಗೆ ಬಿಡಿಸ್ಕೋತ ಬಹಳ ಮಾರ್ಮಿಕವಾಗಿ ಬಿಡಿಸಿದಾರೆ ಸರ್. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಲೇಬೇಕು ಅವರಿಗೆ. ಯಾಕಂತ ಕೇಳಿದ್ರೆ ದೇವ್ರು ಏನು ಮಾಡ್ತಾನ, ದೇವ್ರು ಎದಾದ್ರಾಗದಾನ, ಎಲ್ಲೆಲ್ಲದಾನ ಅನೂರೇನು ತೃಣ. ನಾವು ಹೇಳ್ತೀವಿ ಇರಿಬಿ 84 ಲಕ್ಷ ಜೀವರಾಶಿ ಒಳಗೆ ಯಾರದಾನಂದ್ರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ಅದಾನ. ಒಂದು ಹುಲ್ಲು ಕಡ್ಡಿ ಮೊದಲಾಗಿ ಅವನಿಲ್ದ ಅಳಿಗಾಡುದಿಲ್ಲ ಅಂತ ಹಿಂಗ ಪುರಾಣ ನೇಮ್ ಹೇಳ್ತದ. ಅವ ಅದಾನ ತೇಣ ಜಾತ್ರೆ ಮಾಡಕತ್ತೀವಿ, ಮಾಳಿಂಗರಾಯ ಅದಾನ ತೇಣ ಜಾತ್ರೆ ಮಾಡಕತ್ತೀವಿ. ಇಲ್ಲಂದ್ರೆ ಈ ಜಾತ್ರೆ ಆಗ್ತಿರ್ಲಿಲ್ಲ. ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂಥ ತಾಕತ್ ಯಾರೆಲ್ಲ ಇರ್ತಾರ ಆ ಭಗವಂತನಲ್ಲಿಲ್ದ ಅವ ಅದಾನ. ಎಲ್ಲದಾನಂದ್ರೆ ನಮ್ಮೊಳಗೋದಾನು, ನಿಮ್ಮೊಳಗೋದಾನ. ಯಾವತ್ತು ಕೈ ಬಿಡಲ್ಲ. ಯಾವತ್ತು ನಂಬಿದವ್ರನ್ನ ಎಂದೂ ಕೈ ಬಿಟ್ಟಿಲ್ಲ. ದೇವ್ರು ಎಲ್ಲದಾನಂತ ಕೇಳಿದ್ರಂತ ನಂಬಿದವ್ರ ಮನದೊಳಗೆ ದೇವ್ರದ ಅನ್ಸರ್, ಎಲ್ಲಿ ಬೇರೆ ಕಡೆ ಇಲ್ಲ. ಖರೆ ಅದ ಸರ್. ಹಂಗೆ ಇವತ್ತು ಹಿಂದೆ ಏನೋ ಸುಮಿತ್ರ 5-6 ವರ್ಷ ಹಿಂದ್ಗಡೆ ಹಾಡಕತ್ತಿ ಪ್ರಾರಂಭ ಮಾಡಿ ಸುಮಾರು ಒಂದು 20-25 ವರ್ಷ ರಾಜ್ ಸುಮಿತ್ರಕ್ಕೆ ಹಾಡಕತ್ತಿ. 14 ವರ್ಷ ಆಯ್ತು. ತಪ್ಸಿ ಸುರೇಶ್ ಮಹಾರಾಜರು ಕರ್ಕೊಂಡು ಬಂದಾಗ ಇನ್ನ ಸಣ್ಣ ಅವಿ ಇದ್ಳು, ಅವಾಗ ಹಾಡಕ್ಕೆ ಕೇಳ್ತಿದ್ವಿ ನಾವು. ಹಿಂಗ ಬೆಳ್ಕೊತ್ ಅದೇನೋ ಮಾಳಿಗ್ರಾಯನ ಆಶೀರ್ವಾದ. ಭಂಡಾರ ನಂಬಿ ತಂಗಿ ನಿನ್ನ ಬಾಳಿಯ ಇವತ್ತು ಬಂಗಾರ ಆಗ್ಯದ, ನಾಡೆಲ್ಲ ನಿನ್ನ ಕೊಂಡಾಡ್ತದ. ಯಾಕಂತ ಕೇಳಿದ್ರೆ ಸ್ಟಾರ್ಟಿಂಗ್ ಇದ್ದಾಗ ಭಾಳ ರಕೀರಿ ಬಿಟ್ಟಳಂದ್ರೆ ಗಾಡಿ ಅದನ್ನ ಭಾಳ ಎಕ್ಸ್ಪ್ರೆಸ್ ಬಿಡ್ತಿದ್ಳು. ಹಿಂದೆ ಹೆಂಗ ನೋಡ್ರಿ ಅಳ್ಟಾಳ ಕಲ್ಮೇಶ್ ಹಾಡಾಕ ಬಂದಾನಂದ್ರೆ ಭಂಡಾರ ಹಿಡಿತಿರ್ಗಲ್ಲ ತೊಡೆ ಮಂದಿ. ಹಂಗ ಅರ್ಬಟ್ಲೆ ಹಾಡ್ತಿದ್ದವ. ಹಂಗಿಕ್ಕೆ ಮುಗುಳ್ಯಾಳ ಸುಮಿತ್ರ ಬಂದಾಳಪ್ಪ ಅಂತ ಕೇಳಿದ್ರೆ ಮಗ್ಗಲು ಯಾರು ನಿಲ್ಲುಂಗಲ್ರಿ. ಈಗ 4-5 ವರ್ಷ ಹಿಂದ್ಗಡೆ ಇವತ್ತೆಲ್ಲ ಅನುಭವ ಬಂದದ. ಈಗ ಸಮಾಧಾನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಿಲ್ಲ. ಈಗ 2 ಜಗ್ಗು ಮುಂದೆ ಹೋರಿ ವಾಂಡ್ತಾನ ಮಾಡ್ತಿತ್ತು. ಆದ್ರೆ ಈಗ 8 ಹೂಡ್ರು ಕೂಡ ಜಗ್ತಕ್ಕಂಥ ತಾಕತ್ ಯಾರಿಗೆ ಬಂದೈತೆ ಅಂದ್ರೆ ಮುಗುಳ್ಯಾಳ ಸುಮಿತ್ರಕ್ಕಾಗಿ ಬಂದದ. ದೇವ್ರ ಶಾಂತ ಆಗೈತ್ರಿ. ದೇವ್ರ ಶಾಂತ ಆಗ್ಯದ ಇಲ್ಲಿ. ಯಾಕಂತ ಕೇಳಿದ್ರೆ ಇನ್ನೊಂದು ಅವಳ ನೇಮನ್ನು ನಾವು ಎಲ್ಲಾ ಕಡೆ ಮೆಚ್ಚಲೇಬೇಕು. ಯಾರು ಏನು ಅತಾರ ಅನ್ಲಿ, ಆದ್ರೆ ನಮ್ಮ ನೇಮನ್ನು ನಾವು ಬಿಡುಂಗುಲತ್ತಿಲ್ಲ. ನಿನ್ನ ನೇಮ ನಿನ್ನನ್ನು ಆಕಾಶ ಎತ್ತರಕ್ಕೆ ಬೆಳೆಸ್ತದ. ಅದ್ರಾಗ 2 ಮಾತಿಲ್ಲ ಅದ್ರಾಗ. ಯಾಕಂತ ಕೇಳಿದ್ರೆ ಅವ್ರು ಬೇರೆದವ್ರು ಏನೋ ವಾಕ್ವಾದ ಮಾಡೋರು ಮಾಡಿದ್ರು ಕೂಡ ತನ್ನ ನೇಮನ್ನು ಬಿಡಲಾರದೆ, ರೀತಿ ನೀತಿಯನ್ನು ಬಿಡಲಾರದೆ ಯಾರು ಕಾಯಕ ಮಾಡ್ತಾರಲ್ಲ ಅವನ ಭಗವಂತ ಬೆಳೆಸ್ತಾನ. ಅದಕ್ಕೆ ಹೇಳ್ತಾನೆ ಕವಿ ಬರೀತಾರೆ ಒಂದು ಕಡೆ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದರೆ ಲಿಂಗ ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತನಾದರೆ ಗುರುಲಿಂಗ ಜಂಗಮ ಬಂದರೂ ಹಂಗರದು ಮುಗಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತೇಳಿ ಇವತ್ತು ದಿಮ್ಮು ಬಾರಿಸ್ತಕ್ಕಂಥ ನಮ್ಮ ಕರ್ಷಿದನ ಪೂಜಾರಿ ಬಹುಶಃ ತಾಗಿಡಗಿಡ ಬಾಯಿಲೆ ಅಂದಂಗ ಡೊಳ್ಳು ನುಡಿತೈತೆ ಅಂದ್ರೆ ಅದಕ್ಕೆ ಅಷ್ಟು ಅನುಭವ ಅದ ಸರ್. ಅದು ನುಡಿತೈತಿಪ್ಪ ಅಂತ ಕೇಳಿದ್ರೆ ಅದು ಹಂಗ ನುಡಿದಿಲ್ಲ. ಅದ್ರಾಗ ಅದು ಪೂರ್ತಿ ಇಳ್ದೈತಿ ಅದ್ರಾಗನ ತೇಲೈತಿ ಅದಕ್ಕೆ ಅದು ಕರ್ಸಿದ್ನ ಗೂಳೈತಿವಿ ನಾವು ಎಲ್ಲೆಲ್ಲ ಹೋದಲ್ಲಿ. ಇದಕ್ಕೆ ಇದು ಸಾಮಾನ್ಯ ಅಲ್ಲ. ಅಲ್ಲದ ನೋಡ್ರಿ ಆನೆ ಎತ್ತಿವದು, ಆನೆ ಹೆಸರು ಇಟ್ಟಿವಿ ಅಂದ್ರೆ ಅದು ಆನೆ ಹಂಗೆ ಕೆಲಸ ಮಾಡ್ತೈತಿ ಈ ಮ್ಯಾಲಿನೊಳಗೆ. ಅದಕ್ಕೆ ನಿನಗೆ ಆನೆ ಹೆಸರು ಇಟ್ಟಿವಪ್ಪ, ತಪ್ಪು ತಿಳ್ಕೊಬೇಡ ನೀನು. ಯಾಕಂತ ಕೇಳಿದ್ರೆ ಎಲ್ಲ ಕಡೆ ನಾವು ಡಗ್ಗ ನೋಡಿವಿ, ಭಾಳ ಮಂದಿ ಬಾರಿಸೋದು ನಿನಗೆ ಅಂದಿಲ್ಲ ನಾ ಯಾವಾಗ. ಇವತ್ತು ಪೂರ್ತಿ ಲಗ್ಸ್ ಕೊಟ್ಟು ನಿನ್ನ ಡಗ್ಗ ಬಾರಿಸೋದಕ್ಕೆ ಕೇಳಿವಣ್ಣ. ಡಗ್ಗ ಮಾತಾಡ್ತೈತಿ, ನಿನ್ನ ಕೈಯಾಗ ಡೊಳ್ಳು ಮಾತಾಡ್ತೈತಿ. ಈ ವಿದ್ಯೆ ಎಲ್ಲರಿಗೂ ಸಿಕ್ಕಿಲ್ಲಿದೆ. ಇದು ಗಾನ ಗಂಧರ್ವರ ವಿದ್ಯೆ, ಇದೆಲ್ಲರಿಗೂ ಸಿಗೋದಿಲ್ಲ. ಅಂತ ಒಳ್ಳೆಯ ಕಲಾವಿದರದಿರಿ. ಚಂದಂಗಿ ಶಿವಸ್ಥಾನವನ್ನು ಹೊತ್ತು ಮೆರೆಸ್ತಕ್ಕಂಥ ಶಕ್ತಿಯ ಮಾಳಿಗರಾಯ ಅಮೋಘ ಸಿದ್ಧ ನಿಮಗೆ ಕೊಟ್ಟಿದ್ದಾನೆ. ಇನ್ನು ಈ ಕಡೆ ಮ್ಯಾಳದೊಳಗೆ ಬಹುಶಃ ಸುಚಿತ್ರ ಮೊದಲಿನಕ್ಕಿಂತನೂ
ಮೊದಲಿನಕ್ಕಿಂತನೂ ಎಕ್ಸ್ಪರ್ಟ್ ಆಗಿ ಹಾಡ್ಲಾಕತ್ತದಾಳ, ಲಯಬದ್ಧವಾಗಿ ಹಾಡ್ತಾ ಇದ್ದಾಳೆ. ಅದರಾಗ ಎರಡು ಮಾತಿಲ್ಲ ಅಂತ ಅವ್ರ ಮೇಲ್ನೊಳಗೂ ಕೂಡ ನಾನು ಹೇಳಿದ್ದೀನಿ. ಒಳ್ಳೆ ಟೀಮ್ ಅದ, ಎರಡೂ ಟೀಮ್ದವ್ರು ಕುಡ್ಕೊಂಡು ಇನ್ನೆರಡು ನುಡಿ. ಬಹುಶಃ ಹೋದ ವರ್ಷ ನೀವು ಯಾರ ಕೇಳಿದ್ರೆ ಗೊತ್ತಿಲ್ಲ, ಮುಗುಳಿಯಾಳು ಸುಮಿತ್ರಕ್ಕ ಬೀರಾಣದೇವರ ತಂದೆ ಬರಮದೇವರ ತಾಯಿ ಸುರಮದೇವಿ ಕಂದ ಅಡವಿಗೆ ಹೋದ ಆಲದ ಮರಕ್ಕೆ ಹೋಗಿ ನಮ್ಮಪ್ಪ ಕೊದಲಿಗೆ ನಂದನ ಬಣದೊಳಗೆ ತೊಟ್ಟಿಲು ತೂಗ್ತಿತ್ತು. ಆಲದ ಮರದಾಗ ಇಲ್ಲಿ ಹಾಡಕೋತ ತಳಗಿಳಿದು ಏನು ಮಾಡಿದ್ರು ಅಂದ್ರೆ ಮರವನ್ನು ಹತ್ತಿ ತೊಟ್ಟಲ್ದಾಗಿಂದ ಮಗನ ಇಳಿಸ್ಕೊಂಡು ತಂದು ಸ್ಟೇಜ್ಗೆ ತಂದಂಗೆ ಹಾಡ ಕಟ್ಟಿ ಹಾಡಿದಳು. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಆ ಹಾಡಿನ ಮುಂದಿನ ಸಾರಾಂಶನ ಈ ಸರಿ ಹಾಡಿದಾಳ ಸರ್. ಏನು ಅದ್ಭುತ ನೋಡಿ ಸರ್. ಮಗನನ್ನು ಇಳಿಸ್ಕೊಂಡು ಬಂದಳು, ದೊಡ್ಡವನು ಮಾಡಿದಳು. ದೊಡ್ಡವನು ಮಾಡಿ ಎಲ್ಲಿ ಹೊಂಟಳು ಅಂತ ಕೇಳಿದ್ರೆ ಕಳವಿ ನಾರಾಯಣ ಗೌಡ ಮಾವನ ಮನೆಗೆ ಹೋಗಿ ಕನ್ನಿ ಕಾಮಾಲಿನ ಗೆದ್ದು ತರ್ತಕ್ಕಂಥ ಹಾಡಾಡೀವಿ. ನಾನು ಪೂರ್ತಿ ನೆನಪಿಟ್ಟಿನಿ. ಹಿಂಗೆ ಸ್ಟೆಪ್ ಮುಂದೆ ಹೋಗ್ಬೇಕು. ಇನ್ನು ಅದ್ರ ಮುಂದಿನ ಸರಿ ನಿನ್ನ ಕರೆಸಿದ್ರೆ ಅದ್ರ ಮುಂದಿನ ಹಾಡಾಡಿ ಹಾಡಬೇಕು. ಯಾಕಂತ ಕೇಳಿದ್ರೆ ಹಿಂದೆ ಹೋಗಂಗಲ್ಲ ಗಾಡಿ. ಒಮ್ಮೆ ಗಾಡಿ ಮುಂದೆ ಬಿಟ್ಟರೆ ಅದಕ್ಕೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರ, ಅವೇಕರೈಸ್ ಡು ನಾಟ್ ಸ್ಟಾಪ್ ಟಿಲ್ ದ ರಿಚ್ ಗೋಲ್ ಅಂತ ಹೇಳ್ರಿ. ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವರೆಗೆ ನಿಲ್ಲಬೇಡಿ ಅಂತಕ್ಕಂಥ ಕನಸನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು. ಹಂಗೆ ನಿನ್ನ ಗುರಿ ಹಂಗೈತೆ ಅಂತ ಕೇಳಿದ್ರೆ ಬೀರಾಣದೇವ್ರನ್ನ ಹೋದ ವರ್ಷ ಹುಟ್ಟಿಸಿದೆ, ಇಳಿಸ್ಕೊಂಡು ಬಂದಿದೆ, ಮಾಯವನ ಉಡಿಯೊಳಗೆ ಜೋಪಾನ ಮಾಡಿಸಿದೆ, ಮತ್ತೆ ಅವೇನು ಲೀಲಾಟ ಮಾಡೋಣ ಅನ್ನತಕ್ಕಂಥದ್ದನ್ನ ಇಡೀ ಕನ್ನಿ ಕಾಮಾಲಿ ತರುತ್ತಕ್ಕ ಕೂಡ ನೀನು ಹೋಗಿದೆ. ಮುಂದಿನ ಬಾರಿ ಬೀರಾಣದೇವ್ರು ಮಾಳಿಗರಾಯನ ಶಿಷ್ಯಾನ ಹೆಂಗೆ ಮಾಡಿದೆ, ಮಾಳಿಗರಾಯನಿಂದ ಹಾಲು ಮತ ಹೆಂಗೆ ಬೆಳೆಸಿದ ಅಂತಕ್ಕಂಥ ಮುಂದಿನ ಬಾರಿ ಮತ್ತು ಹೊಸ ಚಾಲ ಅಂತ ಹೇಳಬೇಕು. ಯಾಕಂದ್ರೆ ಎಲ್ಲರಿಗೂ ಹೊಸ ಚಾಲ ಬರೆಯಕ್ಕೆ ಬರೋದಿಲ್ಲ, ಎಲ್ಲರಿಗೂ ಕವಿಗಳು ಹಾಕಕ್ಕೆ ಬರೋದಿಲ್ಲ. ಯಾರು ಡಗ್ಗ ಬಾರಿಸ್ಬೇಕು ಡಗ್ಗಾನ ಬಾರಿಸ್ಬೇಕು, ಯಾರು ಡೋಳು ಬಾರಿಸ್ಬೇಕು, ಇವೆಲ್ಲ ಫಿಕ್ಸ್ ಪ್ರೋಗ್ರಾಮ್ ಅದ ಸರ್. ಯಾರು ಬಂದು ಇಲ್ಲಿ ಏನು ಮಾಡ್ಬೇಕಾಗೈತಾರೆ, ನಿಪ್ನಾಳ ಗ್ರಾಮದವ್ರು ಕಾಮಂತ್ರನ ಟೀಮ ಬರ್ಬೇಕಂತದ ಬ್ರಹ್ಮ ಹೇಳ್ಯಾನ, ಸೆಟಿವಿತ ಬರ್ದಾಳು ಇವತ್ತು ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ಬರೋಕೆ ಸಾಧ್ಯ ಇಲ್ಲ. ಹಾಲು ಫೋನ್ ಹಚ್ಚಿದ್ ನನಗೆ, ಬರ್ತೀನಿ ಸರ್ ಅದ್ರ ಬರಾಕ ಒಂದು ಭಾಗ್ಯ ಇಲ್ಲಿ ಇವತ್ತು ಅಜೇನ್ ಕಳ್ಸಿ ಋಣ ಬಂದಿಲ್ಲ ಇವತ್ತು. ಅನ್ನದ ಋಣ ಮಾಳಿಗರನ್ನ ಅನ್ನದ ಋಣದ ಮ್ಯಾಲೆ ನಿಮ್ಮ 3 ಮಂದಿ ಯೂಟ್ಯೂಬ್ದವ್ರದ್ದು ಬರ್ದೈತಿ. ನೀವೇ ಬರಬೇಕು, ಊಟ ಮಾಡಬೇಕು, ನೀವೇ ಇವತ್ತು ಏನು ಮಾಡಬೇಕಪ್ಪ ಅಂದ್ರೆ ಲಕ್ಕನ ಬರ್ಬೇಕು. ನಿಪ್ನಾಳದವ್ ಅದು ಜೋಡಿದ್ದವ್ರು ಇಬ್ರು ಲಕ್ಕನಗಳು, ಸ್ಕ್ವೈರ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನೊಳಗೆ. ಇಬ್ರು ಲಕ್ಕನಗಳೇ ಬರಬೇಕು, ಒಬ್ಬ ಕಾಮಂತ ಬರಬೇಕು, ಅಜಯ್ ಬಾಂಧವ್ ನಡುನ ಹೋಗ್ಬೇಕಂತ ಹಿಂಗೆ ಬರ್ದೈತಿ. ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇರಲಿ. ಒಟ್ಟಾರೆಯಾಗಿ ಎಲ್ಲರೂ ಬಹುಶಃ ಯೂಟ್ಯೂಬ್ ಸೋದರರು, ಅವ್ರಿಗೆ ನಾವು ಏನು ಪಗಾರ ಕೊಡಲ್ಲ ಏನಿಲ್ಲ. ಅವ್ರು ಎಷ್ಟು ಅಭಿಮಾನದಿಂದ ಬಂದಿರ್ತಾರೆ ಸರ್. ಏನು ಎಲ್ಲಿ ಹಾಡಿದ್ದಿಲ್ಲ ತಮ್ಮೆಲ್ಲ ಕೆಲಸ ಬಿಟ್ಟು ಪಾಪ ರಾತ್ರಿ ಬಂದು ಬೆಳತನಕ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಬಂದಿರ್ತೀರಪ್ಪ. ನಮ್ಮ ಕಲಾವಿದರ ಪರವಾಗಿ ನಿಮಗೆ ಹೃದಯಪೂರ್ವಕವಾದಂಥ 3 ಜನರಿಗೆ ಒಂದ್ಸರಿ ಚಪ್ಪಾಳೆ ತಟ್ಟು ಅಭಿನಂದನೆಗಳ ಸಲ್ಸನ. ಈಗ 12 ನುಡಿ ಚಾಲದ ಸರ್. ಈಗೇನು ನಮ್ಮ ತಂಗಿ ನೇಮಗಳನ್ನು ಬದ್ದಾಗ್ಯದ, ದಯಮಾಡಿ ಎಲ್ಲ ಡೊಳ್ಳಿನವರು ನಾವು ಈ ತತ್ವಗಳನ್ನ ಅಳವಡಿಸಿಕೊಳ್ಳೋಣ. ಯಾಕಂತ ಕೇಳಿದ್ರೆ ನಾವು ಎಲ್ಲ ಶಿವನನ್ನು ಭಕ್ತಿ ಮಾಡಿ ದೆರೆಗಿಳಿಸಿ ಭಕ್ತಿ ಭಾವವನ್ನು ಬೆಳೆಸ್ತಕ್ಕಂಥ ಡೊಳ್ಳಿನ ಸಂಘದವರು ಬಹುಶಃ ಈ ಭಂಡಾರ ಮಹಿಮೆ ನಾಡಿನ ತುಂಬೆಲ್ಲ ಹಿಂಗೆ ಹೋಗ್ಬೇಕು. ಭಂಡಾರ ನಂಬಿದವ್ರು ಬಾಳುವೆ ಬಂಗಾರ ಆಗ್ತೈತೆ ಅನ್ನಕ್ಕೆ ಇಲ್ಲೇ ನಮ್ಮ ಬೀರಪ್ಪನ ಗೌಡೆ ಅದ ಅನ್ಸತ್ತೆ. ಬಹುಶಃ ಅವ್ರು ಏನನ್ನು ಬಯಸಲಾರದೆ ಸೇವಾ ಮಾಡಿದ್ರು. ಅವ್ರು ಏನು ಸಿಗಬೇಕು ಭಗವಂತ ಅದನ್ನು ಕೊಟ್ಟಾನ. ಗುರುನು ಭಾಳ ಶ್ರೇಷ್ಠದಾನ್. ಇವತ್ತು ಹೇಳಿದ್ರು ಅವ್ರು ನಂದ ಉದಾಹರಣೆ ಹೇಳಿದರು. ಮಣಿಮಿ ಮದಗೊಂಡ ಮಹಾರಾಜರ ಆಶೀರ್ವಾದದಿಂದ, ಅವಧೂಸಿದ್ಧ ಮಹಾರಾಜರ ಆಶೀರ್ವಾದದಿಂದ ಗುರು ನಂಬಬೇಕು ಸರ್. ನಂಬಿದ್ರೆ ಗುರು ಏನು ಬೇಕಾದ್ರೂ ಕೊಡ್ಲಿಕ್ಕೆ ಸಾಧ್ಯದ, ನಂಬಬೇಕು ದೇವರನ್ನ, ದೇವ್ರು ಏನು ಬೇಕಾದ್ರೂ ಕೊಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನು ಹೇಳಿ 2 ಮಾತುಗಳಿಗೆ ವಿರಾಮ ನೀಡಿ ಈಗ ನಮ್ಮ ಅಕ್ಕ 12 ಸುಂದರವಾಗಿರ್ತಕ್ಕಂಥ ನಾವು ಸರ್ ನೀವು ಅಕ್ಕನ ಹಾಕ್ತಾರೆ ನಮಗಂದು ರೂಢಿ ಐತದ. ನೀ ಸಣ್ಣಕ್ಕಿದ್ರು ಕೂಡ ನಮ್ಮ ದೃಷ್ಟಿಯೊಳಗೆ ನೀ ಅಕ್ಕ, ನಾನೇನು ತಮ್ಮ. ನಿನ್ನ ದೃಷ್ಟಿಯೊಳಗೆ ಗಂಟಿ ಸರ್ ದೊಡ್ಡವ್ರ ನಿಮ್ಮ ದೃಷ್ಟಿಯೊಳಗೆ, ಆದರೆ ನನ್ನ ದೃಷ್ಟಿಯೊಳಗೆ ನಿನಗೆ ಏನು ಕೊಟ್ಟಿಲ್ಲ ಹುತ್ತ, ಆ ಹುತ್ತ ನೀ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ತನ್ನಲ್ಲಿ ಅವೇನಂತ ಓಕೆ.